ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾವು ಎಲ್ಲ ಕಡೆ ಏರ್ತಾ ಇದೆ. ಇದು ಬಿಸಿಲಿಂದ ಅಂದ್ಕೊಂಡ್ರಾ? ಅಲ್ಲ, ಚುನಾವಣೆಯಿಂದ. ಲೋಕಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಇಲ್ಲಿನ ಜನಮತ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಮಂಡಿಕಲ್ಲಿಗೆ ಬಂದಿದ್ದೀವಿ. ಇಲ್ಲಿನ ಜನಾಭಿಪ್ರಾಯ ಹೇಗಿದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜನತಾ ಜನಾರ್ದನ್ ಏನು ಹೇಳ್ತಾರೆ ಇವಾಗ ನಿಂತಿರೋ ಕ್ಯಾಂಡಿಡೇಟ್ಸ್ ಬಗ್ಗೆ? ಕಾಂಗ್ರೆಸ್ಸಾ, BJPನ? ಇವರ ಒಲವು ಯಾರಿಗೆ, ಗೆಲುವು ಯಾರ ಕಡೆ ಆಗಲಿದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಆನಂದ್. ಆನಂದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಮೋದಿಜಿ. ಯಾಕೆ ಮೋದಿ ಅವರು? ಯಾಕೆ ಮೋದಿ ಅಂದರೆ ದೇಶ ಯಾವ ಸ್ಥಿತಿಯಲ್ಲಿತ್ತು, ಯಾವ ಸ್ಥಿತಿಗೆ ಬಂದಿದೆ, ದೇಶ ಅಂದರೆ ಏನು, ಅಭಿವೃದ್ಧಿ ಹೆಂಗಿರುತ್ತೆ ಅನ್ನೋದನ್ನು ಮೋದಿ ಮುಖಾಂತರ ಆಗಿದೆ. ಒಂದು ಚಿಕ್ಕ ದೇಶದಲ್ಲಿ ಹೋಗಿ ನಾವು ಮೋದಿ ಹೆಸರು ಹೇಳಿದ್ರೆ ಇದು ಭಾರತ ಪ್ರಧಾನಮಂತ್ರಿ. ಭಾರತ ಒಂದು ಸಂಸ್ಕೃತಿ ಉಳ್ಳ ದೇಶ. ಭಾರತ ಪ್ರತಿಯೊಂದು ದೇಶಕ್ಕೂ ಸಹಾಯ ಹಸ್ತ ನೀಡುವಂಥ ದೇಶ. ಅದಕ್ಕೆ ಭಾರತನ ಪ್ರಪಂಚದಲ್ಲೇ ನಮ್ಮ ವಿಶ್ವಗುರು ಅಂತ ಹೊಗಳಿಕೆ ಬಂದ್ವಿ. ಅದರಿಂದ ಮೋದಿನೇ ಬೇಕು. ಈ ದೇಶ ಉದ್ಧಾರ ಆಗಬೇಕಾದ್ರೆ, ಈ ದೇಶ ಬೇರೆ ದೇಶಕ್ಕೆ ಮಾರಾಟವಾಗಬಾರ್ದು ಅಂತಿದ್ರೆ, ಈ ದೇಶದಿಂದ 5 ವರ್ಷ 10 ವರ್ಷ ಮೋದಿ ಕೈಗೆ ಸಿಕ್ಕಿದ್ರೆ ಆವಾಗ ನಮ್ಮ ಭಾರತ ಒಂದು ಸ್ಥಿತಿಗೆ ಬರುತ್ತೆ. ಇವಾಗ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಏನಾಗ್ಬೋದು? ಕಾಂಗ್ರೆಸ್ ಅಲ್ಲಿ ಲೀಡರ್ ಯಾರ್ರಿ? ಮಾಸ್ ಲೀಡರ್ ಯಾರ್ರಿ? ಪ್ರಧಾನಮಂತ್ರಿ ಆಗುವಂತ ಕ್ಯಾಂಡಿಡೇಟ್ ಹೆಸರೇ ಇಲ್ವಲ್ಲ. ಯಾರನ್ನ ಹೇಳ್ತೀರಿ? ಯಾರಿಗೂ ಅಂತ ಹಾಕ್ತೀರಾ? ಇವಾಗ ಏನು ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿಗೆ ಸ್ಟಾಮಿನಾ ಅಷ್ಟಿಲ್ಲ, ಸ್ಟ್ರೆಂತ್ ಇಲ್ಲ ರೀ. ಇಲ್ಲ ಅವರಿಗೆ. ರಾಹುಲ್ ಗಾಂಧಿ ಇರ್ಬೋದಷ್ಟೇ. ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇವಾಗ ಅವಕಾಶನೇ ಕೊಡದೆ ಅವ್ರಿಗೆ ಸ್ಟ್ರೆಂತ್ ಇಲ್ಲ. ಅದಂಗೆ ಹೇಳ್ತೀರಾ? ಅವಕಾಶ ಅಂದ್ರೆ ಇವಾಗ ನಿನಗೆ ಗಾಡಿ ಓಡಿಸೋದು ಬಂದ್ಬಿಡು, ಗಾಡಿ ಓಡಿಸ್ಬಿಡು ಅಂದ್ರೆ ಓಡಿಸ್ಬಿಡ್ತೀಯಾ? ಟ್ರೈನಿಂಗ್ ಬೇಕು, ಲೈಸೆನ್ಸ್ ಬೇಕು, ಅದೊಂದು ಫೀಲ್ಡಲ್ಲಿ ಟ್ರೈನಿಂಗ್ ತಗೋಬೇಕು, ಆಮೇಲೆ ಓಡಿಸ್ಬೇಕು. ತಗೋಪ್ಪ ಗಾಡಿ ಓಡಿಸೋನ್ಬಿಟ್ರೆ ಎಲ್ಲ ಹೋಗುತ್ತದ. ಅಂದ್ರೆ ಇವಾಗ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ತಾತ ಮುತ್ತಾತ ಅಜ್ಜಿ ತಾತ ಅಮ್ಮ ಅಪ್ಪ ಹಾಕಿರೋ ಆಸ್ತಿ ಮೇಲೆ ಬೆಳೀತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನೋದು. ಅದಕ್ಕೆ ಇನ್ನೂ ಇಲ್ಲ. ಅವ್ರಿಗೆ ಬೇಕು, ಏನೋ ಇದ್ರೆ ಅವ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸು, ದೇಶ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ಅವೆಲ್ಲ ಬಂದ ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಈಗಂತೂ ಸದ್ಯಕ್ಕಿಲ್ಲ. ಹಂಗಿದ್ರೆ ಇವಾಗ ಚಿಕ್ಕಬಳ್ಳಾಪುರ ಲೋಕಸಭಾ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಮಸ್ಕಾರ. ನಿಮ್ಮ ಹೆಸರು? ಮಾರಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಸುಧಾಕರ್ ಬಂದ್ರೆ ಪರವಾಗಿಲ್ಲ. ಯಾಕನ್ಸುತ್ತೆ ಸುಧಾಕರ್ ಅವ್ರು ಬರಬೇಕು ಅಂತ? ಮೊದಲಿನಿಂದ ಅವ್ರ ಕೆಲಸಗಳು ನಮ್ಮ ಏರಿಯಾಗ ಚೆನ್ನಾಗಿ ಮಾಡವ್ರೆ. ರೋಡ್ಗಳು ಅವು ಇವೆಲ್ಲ. ಇವಾಗ ಪ್ರತಿಯೊಬ್ಬ ಬಂದ್ರು ಏನು ಸೊಗಸನಲ್ಲ, ಊರನ್ನು ನೋಡಲ್ಲ. ಹೆಂಗಿದೆ ಸರ್ ಇವಾಗಿನ ಶಾಸಕರ ಆಡಳಿತ ಅನ್ಸುತ್ತೆ ನಿಮಗೆ? ಏನೋ ಮಾಮೂಲಿ ಅಷ್ಟೇ. ಓಕೆ, ಇವಾಗ ಸುಧಾಕರ್ ಅವ್ರು ಬಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಇಲ್ಲ, ರೋಡ್ಗಳು ಅವು ಕೆಲಸ ಚೆನ್ನಾಗಿ ಮಾಡ್ತಾನೆ, ಅದಕ್ಕೋಸ್ಕರ ನಾವು ಅವರೇ ಬೇಕು ಅಂತ ನಾವು. ಓಕೆ, ಈ ಬಾರಿ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣಪ್ಪ ಅವರೇ, ಗರ್ಬೂರು. ಓಕೆ, ಈ ಸರಿ ಎಲೆಕ್ಷನ್ ಅಲ್ಲಿ ನಿಮ್ಮ ವೋಟ್ ಯಾರಿಗೆ? మేము సుధాకర్కి కిట్ట వేసేది ఓటు. సుధాకర్ಗೆ. ಯಾಕೆ సుధాకర్? యాల అంటే మాకి వాయిని మనం గెలిపిస్తే కాంగ్రెస్ వాళ్ళని సపోర్ట్ చేసి వెనకని తిరగలాడి గెలిపిస్తే వీటికి వాళ్ళ ముఖం మేము చూడలే. కానీ మాకి ఉండూరు నేసకానికి, పొరుగురు నేసకానికంటే ఉండూరు పకోడే మేలు. మాకి సుధాకరే కానీ మాకి హాస్పిటల్ చేసినాడు, రోడ్లు చేసినాడు. లేదు అకస్మాత్ పేదసాదికి కొంచెం సాయం చేసినాడు. మేము సుధాకర్కే కిత్తేతామని ఒక అభిమానం. వీటికి మేము వేసిండ్లే, ఇప్పుడు వేయాల. ఇಷ್ಟು ವರ್ಷ ನೀವು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ರಾ? వీటికి కాంగ్రెస్కి వేస్తా ఉండింది. కాంగ్రెస్ కేసి మన అంత సపోర్ట్ చేసి మేము ఇండ్ల అంతా తిట్లు తిని అక్కడ పోతావు ఇక్కడ పోతావు ఉంటానని తిట్లు తిని కాంగ్రెస్ సపోర్ట్ చేసి సపోర్ట్ చేసిన దానికి మాకు వీటికి మీకు మా మక్కము చూసే ఉండలేదు. ಯಾಕೆ ಬಂದಿಲ್ವಾ ಇವಾಗ ಶಾಸಕರು? ಪ್ರದೀಪ್ ಈಶ್ವರ್ ಅವ್ರು ಬರ್ಲಿಲ್ವಾ? వచ్చే ఉండలే. వీటికి ఆ మక్కం మేము చూసే ఉండలే. పెరే అందరము సుధాకర్ క్షేత్రకి. ಅಂದ್ರೆ ಸುಧಾಕರ್ ಗೆಲ್ಸ್ತೀರಾ ಈ ಸರಿ? ಗೆಲ್ಲಿಸ್ತೀನಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್ ಸರ್. ನಾಗರಾಜ್ ಅವರೇ, ಈ ಬಾರಿ ಚುನಾವಣೆ ಕಾವಂತೂ ಎಲ್ಲ ಕಡೆ ಏರ್ತಾ ಇದೆ. ಸೆಕೆನೂ ಬಿಸಿಲು ಜಾಸ್ತಿ ಇದೆ, ಈ ಕಡೆ ಚುನಾವಣೆ ಕಾವು ಜಾಸ್ತಿ ಇದೆ ಅಂತ ಹೇಳ್ಬೋದು. ಮಂಡಿಕಲ್ಲಂತೂ ಇದ್ದಿದ್ದು ಜಾಸ್ತಿ ಇದೆ. ಓಕೆ, ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಏನೋ ಬಡವ್ರಿಗೇನೋ ಅನುಕೂಲ ಮಾಡ್ತಾ ಇದೆ. ಯಾವ ರೀತಿಯಾಗಿ ಅನುಕೂಲ ಅನ್ಸುತ್ತೆ ಸರ್? ಸರ್, ಇವಾಗ ಬಡವ್ರಿಗೆ ಪ್ರತಿಯೊಂದು ಕಾರ್ಡ್ಗೂ 2,000 ಕೊಡ್ತಾವ್ರೆ. ಮಕ್ಕಳಿಗೆ ಬಟ್ಟೆ ಕೊಡ್ತಾವ್ರೆ.
ವಿದ್ಯುತ್ ಕರೆಂಟ್ ಬಿಲ್ಲು ಫ್ರೀ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಇದು ಏನು ಇವಾಗ 5 ಭಾಗ್ಯಗಳು ತಂದಿರ ಅದು ವರ್ಕ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ಆಗುತ್ತೆ ಸರ್, ಆಗುತ್ತೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸರ್ ಇವರು ರಾಹುಲ್ ಗಾಂಧಿ ಅವರು ಆಗಬೇಕು. ಇವಾಗ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಖರ್ಗೆ ಅವ್ರಿಗೆ ಕೊಡಬೇಕು ಅಂತ. ಇದ್ರ ಬಗ್ಗೆ ಏನಾದರೂ ಹೇಳಿ ಸರ್? ಕಾಂಗ್ರೆಸ್ ಅಲ್ಲಿ ಯಾರು ಕೊಟ್ಟರು ಸಮಾಧಾನ ಕೊಟ್ಟರು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಇಲ್ಲಿ ಇವಾಗ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ, ಯುವಕರಿದ್ದಾರೆ. ಸೊ ಯಾವ ರೀತಿಯಾಗಿ ಸಹಾಯ ಆಗ್ಬೋದು ಸರ್ ಕ್ಷೇತ್ರಕ್ಕೆ ನಿಮ್ಮ ಪ್ರಕಾರ? ಸರ್ ಆಗುತ್ತೆ, ಅವ್ರು ಇನ್ನೂ ಪ್ರಣಾಳಿಕೆಗಳು ಇವಾಗ ಬಿಡ್ತಾವ್ರೆ, ಎಲ್ಲ ರೈತರಿಗೆ ಅನುಕೂಲ ಆಗ್ತಾ ಇರೋದೇ ಬಿಡ್ತಾ ಇರೋದು. ಈ BJP ಏನು ಬಿಟ್ಟಿದ್ದಾರೆ, ಪಾಣಿರೋರಿಗೆ 6,000 ವರ್ಷಕ್ಕೆ, ಇನ್ನು ಬೇರೆ ಏನಿದೆ? ಯಾವುದೂ ಇಲ್ಲ. ಓಕೆ, ಈ ಹಿಂದೆ ಏನು ವಿಧಾನಸಭೆ ಎಲೆಕ್ಷನ್ಸಲ್ಲಿ ಸುಧಾಕರ್ ಅವರು ಸೋತರು, ಪ್ರದೀಪ್ ಈಶ್ವರ್ ಅವ್ರು ಗೆಲ್ಲಬೇಕಾಯಿತು. ಆ ಪ್ರದೀಪ್ ಈಶ್ವರ್ ಅವರ ಆಡಳಿತ ಯಾವ ರೀತಿಯಾಗಿ ಸುಧಾರಣೆಯನ್ನು ತಂದಿದೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್ ಪರವಾಗಿಲ್ಲ, ಮಾಡ್ತಾವ್ರೆ ಸರ್. ಪರವಾಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಅದಕ್ಕಿಂತ ಮುಂಚೆ 10 ವರ್ಷಗಳ ಕಾಲ ಸುಧಾಕರ್ ಅವರು ನಮಗೆ ಶಾಸಕರಾಗಿದ್ದರು. ಅವರ ಬಗ್ಗೆ ಏನಾದರೂ 1-2 ಮಾತುಗಳು ಹೇಳೋದಾ? ಸರ್ ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡವ್ರೆ, ಏನೋ ಸೋತೋದ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅಶ್ವಥಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವರು. ಯಾಕೆ ಸುಧಾಕರ್ ಅವರು? ಯಾರೋ అంటే ఏమో మాకే ఆ పని చేయించినాడు, దేవస్థానం అనుకూలం చేశా, అందుకే వాయిని. ಓಕೆ, ಈ ಬಾರಿ ಸುಧಾಕರ್ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಸರ್? ప్రధానమంత్రి మోదీ ಅವರೇ ಆಗ್ಬೇಕು. ಏನ್ ಕಾರಣ ಸರ್ ಇವಾಗ ಮೋದಿ ಅವರೇ? కారణ అంటే ఏదో దుడ్డు కానీ వేస్తాడు. ఇప్పుడు ఎమ్మెల్యే ఆడదాయా, ఏం రోడ్డు పనిలే ఏమీలే, ఆగ 2,000 వాళ్ళకి వీళ్ళకి వేస్తాడు, అది వచ్చేవాళ్ళకి వచ్చే పేవాళ్ళకి పాయ. ಏನು ಅನಾನುಕೂಲ ಏನಾಗಿದೆ ಇವಾಗ? ಏನು ಅನುಕೂಲ? ఏమీ అనుకూలం లేవు. వస్తే అదే కదా, ఊర్లోకే రాడు, ಹಂಗ ಅನುಕೂಲ ಮೇಡ ಐತಿ. ಅಂದ್ರೆ ಇವಾಗ ಪ್ರದೀಪ್ ಈಶ್ವರ್ ಅವ್ರು ಬರ್ತಿಲ್ಲ, ಇಲ್ಲ, ನಿಮ್ಗೆ ನಿಮ್ಮೂರು ಭೇಟಿನೂ ಕೊಟ್ಟಿಲ್ಲ. ಓಕೆ, ಹಾಗಿದ್ರೆ ಈ ಬಾರಿ ಏನ್ ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಇಂದ ರಕ್ಷಾ ರಾಮಯ್ಯ ಅವರು ನಿಂತ್ಕೊಂಡಿದ್ದಾರೆ. చూసా ఉండలేదు ఇటు సార్ మేము. ರಕ್ಷಾ ರಾಮಯ್ಯ ಅವ್ರು ನೀವು ನೋಡೇ ಇಲ್ಲ. ಓಕೆ, ಯಜಮಾನ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣಪ್ಪ. ಈ ಸರಿ ಯಾರಿಗೆ ನಿಮ್ಮ ಓಟು? ಭಗವಂತ ದೇವ್ರಿಗೆ ಬುದ್ಧಿ ಇಸ್ತಾಡೋ. ಯಾರಿಗೆ ಬುದ್ಧಿ, ಯಾರು ಒಳ್ಳೇದಾಗತ್ತೆ ಬಂದ್ರೆ? ಯಾರು ಬಂದ್ರೆ ಒಳ್ಳೇದಾಗುತ್ತೆ? ಇವ್ರು ವಸ್ತಾರ ಸುತ್ತಮ. ಇಲ್ಲಿ ಸುಧಾಕರ್ ಅವ್ರು ಬರ್ಬೇಕಾ, ಇಲ್ಲಾಂದ್ರೆ ರಕ್ಷಾ ರಾಮಯ್ಯ ಬರ್ಬೇಕಾ? ರಕ್ಷಾ ರಾಮಯ್ಯ ಬರ್ಬೇಕು. ಏನ್ ರಕ್ಷೆ ಸಿಗುತ್ತೆ ರಕ್ಷಾ ರಾಮಯ್ಯ ಅವ್ರು ಬಂದ್ರೆ ಇಲ್ಲಿ? ಏದಾ ಇವ್ರು ಪ್ಲಾನ್ ಎಲ್ಲ ಬರ್ತಾರೆ, ಇನ್ನೇನ್ ಬರ್ತಾರೆ ಎಲ್ಲ ಓಟ್ ಕೇಳೋದಕ್ಕೆ. ಓಟ್ ರಕ್ಷಾ ರಾಮಯ್ಯ ಅವ್ರಿಗೆ ಹಾಕ್ತೀರಾ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ತೀರಾ? ಯಾರು ಪ್ರಧಾನ ಮಂತ್ರಿ ಯಾರಾಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕಾ, ಮೋದಿ ಆಗ್ಬೇಕಾ, ಇಲ್ಲ ಖರ್ಗೆ ಅವ್ರು ಆಗ್ಬೇಕಾ? ಮೋದಿನೇ. ಮೋದಿ ಬೆಳೆದವರು ಮೋದಿಗೆ ಗ್ಯಾರಂಟಿ, ಮೋದಿಗೆ ಹಾಕ್ಬೇಕು, ಪ್ರಪಂಚನೆಲ್ಲ ಹಾಕ್ಬೇಕು, ಅವ್ರಿಗೆ ಮೋಸ ಮಾಡ್ಕೊಳ್ದು. ಮೋದಿಗೆ ಹಾಕ್ಬೇಕು. ನಮ್ಮ ಉದ್ಧಾರಕ್ಕೆ, ನಮ್ಮ ದೇಶನ ಉದ್ಧಾರಕ್ಕೆ ಮಾಡ್ತಾರೆ ಅವರು. ಅಂತ ಜ್ಞಾನ ವ್ಯಕ್ತಿ. ಏನು ಅಂತ ಜ್ಞಾನ ಏನಿದೆ ಅವರಲ್ಲಿ? ಇವಾಗ ಇಂಡಿಯಾನ್ ಉದ್ಧಾರ ಮಾಡೋದು ಏನಿದೆ ನೋಡಿ, ಬೇರೆ ಒಂದು ಆಗಿರೋದು ಇವಾಗ ಆಗೋದು ನೋಡಿ, ಗ್ಯಾರಂಟಿ ಅವ್ರಿಗೆ ಆಗ್ಬೇಕು. ಹಂಗಿದ್ರೆ ಇಲ್ಲಿ ಓಟ್ ಯಾರಿಗೆ ಹಾಕ್ತೀರಾ? ನಾವು ಹಾಕೋದ್ರೆ ಮೋದಿ ಲೆಕ್ಕ ಸುಧಾಕರ್ಗೆ. ಸುಧಾಕರ್ ಅವ್ರಿಗೆ. ಹೌದು. ರಕ್ಷಾ ರಾಮಯ್ಯ ಅವರಿದ್ದಾರೆ ಕಾಂಗ್ರೆಸ್ ಇರಬಹುದು, ಅವ್ರು ಹೋದ್ರು, ಸತ್ತೋದ್ರು ಅನ್ಬೇಕು. ಇವಾಗ ಬಿಚ್ಚು ನೋಡಿ, ಇವಾಗ ರೋಡ್ ಆಗಿದೆ, ನೀವು ರೋಡ್ಗಳು ಮಾಡಿಸಿ. ಇಂಥದ್ದು ನಮ್ಮ ಮನೆಗೆಲ್ಲ, ನಮ್ಮ ಪ್ರಪಂಚ ಎಲ್ಲ ಒಂದೇ ಸಮ ಹೋಗಿ ಉದ್ಧಾರ ನೋಡ್ಕೋಬೇಕು. ಓಕೆ, ಈ ಸರಿ ಏನು ಹೋದ್ ಸರಿ ಪ್ರದೀಪ್ ಈಶ್ವರ್ ಅವ್ರು ಗೆದ್ರಲ್ಲ MLA ಅಲ್ಲಿ, ಏನ್ ಮಾಡಿದ್ದಾರೆ? ಏನು ಊಟಕ್ಕೆ ಇಲ್ಲ, ಊಟಕ್ಕಿಲ್ಲ, ಉಪ್ಪಿನಕಾಯಿ ಅಂದಂಗೆ ಇದೆ. ಯಾರಿಗೂ ಇವಾಗ ನನಗೆ ಕೇಳು, ನನಗೆ 74 ವರ್ಷ, 78 ಆಗಿದೆ. ಅವನು ಏನನ್ನ ಕೇಳೋನ, ನಿಮ್ಗೆ ಸಂಬಳ ಬರ್ತಾರೆ ಅಂತಾನ. ಆವಾಗ ಸೆಂಟ್ರಲ್ನಿಂದ ಅಕ್ಕಿ ಕೊಡ್ತಾ ಇದ್ದಾನೆ, ಸೆಂಟ್ರಲ್ನಿಂದ ಊಟ ಹಾಕ್ತಾ ಇದ್ದಾನೆ, ಸೆಂಟ್ರಲ್ನಿಂದ ಏನೋ ವರ್ಷಕ್ಕೆ 6,000 5,000 ಹಾಕ್ತಾನೆ. ಪ್ರದೀಪ್ ಈಶ್ವರ್ ಅವ್ರು ಅವ್ರು ಹಾಕ್ತಾ ಇದ್ದಾರ, ಕೊಡ್ತಾ ಇದ್ದಾರೆ. ಇವಾಗ ಉಳ್ವೆ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ. ಅಕ್ಕಿ ಅವರೇ ಕೊಡ್ತಾ ಇದ್ದಾರೆ. ಇವ್ರು ಕೊಡಲಿ ಅಕ್ಕಿ, ಇವ್ರು ಕೊಡಲಿ ಇವಾಗ. ಹೌದು, ಸಿದ್ದರಾಮಯ್ಯರು ನಮಗೆ ಮೋದಿ 5 kg ಅಕ್ಕಿ ಕೊಡ್ತಾರೆ. ಸಿದ್ದರಾಮಯ್ಯ ಅಕ್ಕಿ ಎಲ್ಲಿ ನಮ್ಗೆ ಹೇಳಕ? ಯಾರು ಎಷ್ಟು ಜನಕ್ಕೆ ಬಂದ? 175 ರೂಪಾಯಿ. ಎಷ್ಟು? ಇಲ್ಲ, ಏನಿಲ್ಲ, ಕೇಂದ್ರ ಕೊಡ್ತಾನೆ ಇದೆಲ್ಲ. ಸೊಸೈಟಿಗೆ ಹೋಗ್ಕೊಂಡು ಇವಾಗ
ಹೋಗೋಣ ಪ್ರಕಾಶಪ್ಪನ ಕೇಳೋಣ ಹೋಗಿ ಇವಾಗ. ಇನ್ನು 5 kg ಆಗ್ತಿಲ್ಲ ಅಂತ ಹೌದು ಅಕ್ಕಿ ಅಲ್ಲಪ್ಪ 170 ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ ಹೇಳ್ಬೇಕು. ಏನು ಅದಕ್ಕೊಂದು ಈಗ ಕೊಡೋಕ್ಕಿಲ್ವಾ? ಸಿಗ್ತಿಲ್ಲ. ಯಾಕೆ ಲಿಸ್ಟು ನಮ್ಗೇನಿಲ್ಲಪ್ಪ ಸ್ವಾಮಿ, ನಮಗೆ ಅಕ್ಕಿನಿಲ್ಲ. ಹಳೆ ಕಾರ್ಡ್ ನಮ್ಮದು ರಿನ್ಯೂ ಮಾಡಿಸ್ಕೊಂಡ್ರು. ರಿನ್ಯೂ ಮಾಡಿಸ್ಕೊಳಕ್ಕೆ ನಮಗೆ ರಿನ್ಯೂನೇ ಇಲ್ಲ ನಮ್ಮದು. ನಿರ್ಗೇತ್ತೀನಿ ನಾನೊಬ್ಬ ನಿರ್ಗೇತ್ತೀನಿ. ಅಪ್ಪ ತಗೊತಾ ಇದೆಯಾ ಅಲ್ಲಿ? ಹೌದು. ನಮ್ಮ ಇವಾಗ ಮಳೆ ಬಂದರೆ ಬರ್ತೆ ನಮ್ಮ ಮನೆಗೆ ಬರ್ತೆ ಇವಾಗ ನೀನು. ಬಾ ಇವಾಗ ಬರ್ಬೇಕು ನೀನು ನಮ್ಮ ಮನೆಗೆ ಬಾ. ನಮ್ಮನೆ ಬಿದ್ದೋಗೋ ಸ್ಟೇಜ್ ಇವಾಗ. ನಮ್ಮನೆ ಬಿದ್ದೋಗೋ ಸ್ಟೇಜ್ ಇವಾಗ. ಇವಾಗ ಏನು ನೀವೆಲ್ಲರೂ ಸೇರಿ ಪ್ರದೀಪ್ ಈಶ್ವರ್ ಅವ್ರನ್ನ ಇಲ್ಲಿ MLA ಆಗಿ ಗೆಲ್ಸಿದಿರಲ್ವಾ? ಅವ್ರು ಹೇಳಿದ್ರಲ್ಲ ನಿರ್ಗತಿಕರಿಗೆ ಮನೆ ಮಾಡ್ಕೊಡ್ತೀನಿ. ಎಲ್ಲಪ್ಪ ಅಕ್ಕಿ ಎಲ್ಲಪ್ಪ ಎಲ್ಲಿ ಬಂದೆಯಪ್ಪ? ಎಲ್ಲಿ ಬಂದೆ ಇವಾಗ? ಎಲ್ಲಿ ಬಂದಿರೋದಿಲ್ಲ? ಕೇಳಿ MLA ಅವ್ರು, ನೀವೇ ಕೇಳಿ. ಯಾರನ್ನ ಕೇಳೋದು ನಾವು? MLA ಏನು ಕೇಳೋದು ನಾವು? ಏನು ಕೇಳೋದು ನಾವು? MLA ನಾವು ಓಟ್ ಹಾಕಿದ್ದೆ ಹೊತ್ತಿಗೆ ಇಲ್ಲ ಸುಪ್ರೀಂ ಕೋರ್ಟ್ ಒಂದು, ಕೇಂದ್ರ ಸರ್ಕಾರ ಒಂದು, ಸುಪ್ರೀಂ ಕೋರ್ಟ್ ಒಂದು 30 ಜನ ಕಂಪ್ಲೇಂಟ್ ಹಾಕ್ರೆ MLA ತೆಗೆದು ಬಿಸಾಕಬೇಕು. ಅಂಥ ಗೌರ್ಮೆಂಟ್ ಬಂದಾಗ ನಮ್ಮ ಪ್ರಜೆಗಳು ಚೆನ್ನಾಗಿರ್ತಾರೆ. ಇವಾಗ ಅಲ್ಲ ಯಾರು ಬರ್ಬೇಕು ಹೇಳಿ, ಇಲ್ಲಿ ಯಾರು ಗೆಲ್ಬೇಕು? ఇల్లు కాంగ్రెస్ ఏం సరే మేము దానివల్లే వాళ్ళు తప్పు చేస్తూ ఉంటారు. ఏం తప్పు అంటేనంటే బస్సు పాసలు వాళ్ళకి, భీమ్ కాసులు వాళ్ళకి, 2000 వాళ్ళకి, ₹1 ఇచ్చేళ్ళే ఇండ్లలో. ಅಲ್ಲ ಇವಾಗ ಏನು మాకు బస్సు పాసలు అయినా వాళ్ళకి దుడ్లు అయినా ఏది గ్యారెంటీ. ಅಲ್ಲ ಇವಾಗ ಅವರು ಏನೋ ಬಸ್ ಫ್ರೀ ಕೊಟ್ಟಿದಾರಲ್ಲ, ನಿಮ್ ಹೆಂಗಸರಿಗೆ ಅಲ್ವಾ ಕೊಟ್ಟರು? వాళ్ళకి ఇచ్చే ప్రయోజనమే ఏమే కొంపలో వెళ్ళిపా. ಇಲ್ಲಾಂದ್ರೆ ಓಡಾಡಕ್ ನೀವು ದುಡ್ಡು ಕೊಡ್ಬೇಕಲ್ವಾ? ನೀವೆಲ್ಲ ఎవరు ఇచ్చేళ్ళు ఆడవాళ్ళు ఇచ్చేళ్ళు. ಇನ್ನ ನಿಮ್ಗೆ ಅರ್ಧ ಕಷ್ಟ ಕಡಿಮೆ ಆಯ್ತು. మేము దుడ్డు పెట్టుకోవాలా బడాపురం బెంగళూరుకు పోయిరా. వాళ్ళు హాయిగా నిన్న భీమ కాహలు పడిండాయి, 2000 పడింది బస్సు పాసలు పెరి వాళ్ళు మజా చేస్తారు. మగవాళ్ళ మీద ఒకరు ఇచ్చేది దేశంలోనే ఇచ్చేళ్ళే. ఎవరు నూటికొకరు. ఏం ప్రయోజనము? ನಿಮ್ಮ ಹೆಸರು? ನರಸಿಂಹಪ್ಪ. ನರಸಿಂಹಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ರಕ್ಷಾರಾಮಯ್ಯ. ಏನು ರಕ್ಷಾರಾಮಯ್ಯ ಅವರಿಂದ ರಕ್ಷೆ ಆಗ್ಬೋದು ಅಂತನಾ? ಯೂತು ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕೊಟ್ಟವ್ರೆ, ಜನರಿಗೆ ಅನುಕೂಲ ಆಗ್ತೈತೆ, ಅದಕ್ಕೆ ಕಾಂಗ್ರೆಸ್. ಈಗೇನು ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ತಂದಿದೆ, ಅದು ಉಪಯೋಗ ಅನುಕೂಲ ಆಗ್ತೈತೆ. ಓಕೆ, ಆ ಅನುಕೂಲಗಳನ್ನ ನೀವು ಬೆನಿಫಿಟ್ ಆಗಿ ಇಟ್ಕೊಂಡು ಈ ಬಾರಿ ರಕ್ಷಾರಾಮಯ್ಯ ಅವ್ರಿಗೆ ವೋಟ್ ಮಾಡ್ತಾರೆ. ಓಕೆ, ಈ ಬಾರಿ ರಕ್ಷಾರಾಮಯ್ಯ ಅವ್ರು ಬಂದ್ರೆ ಯಾವ ರೀತಿಯಾದ ಅನುಕೂಲ ಆಗ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಸರ್? ಅವರು ಹೊಸಬರು, ಗೆದ್ರೆ ಅನುಕೂಲ ಮಾಡ್ತಾರೆ ಅಂತ ಒಂದು ನಮ್ಗೆ. ಯಾವ ರೀತಿಯಾಗಿ ಇವಾಗ ಯೂತ್ಗಾಗಿರ್ಲಿ ಅಥವಾ ಫಾರ್ಮರ್ಸ್ಗಾಗಿರ್ಲಿ, ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ಈ ರೀತಿಯಾಗಿ ಅನ್ನೋದಾದ್ರೆ? ಅನುಕೂಲ ಮಾಡ್ತಾರೆ ಅಂತ ಒಂದು ನಂಬಿಕೆ ಐತೆ, ಮಾಡ್ಬೋದು, ಗೆದ್ರೆ ಅನುಕೂಲ ಮಾಡ್ತಾರೆ. ಓಕೆ, ಈ ಬಾರಿ ಪ್ರಧಾನಮಂತ್ರಿಗಳು ಯಾರಾಗಬೇಕು ಪ್ರೈಮ್ ಮಿನಿಸ್ಟರ್ ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಅವರು. ಯಾಕೆ ಅನ್ನೋದಾದ್ರೆ? ಯಾಕಂದ್ರೆ ಯೂತ್ ಅವರು ಒಂದ್ಸಲ ಆಗ್ಲಿ, ಯೂತ್ ಆಗ್ಲಿ ಅಂತ. ಓಕೆ, ಈ ಬಾರಿ ಏನು ನೀವು ರಕ್ಷಾರಾಮಯ್ಯ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಹಿಂದೆ ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವ್ರು ಗೆದ್ದಿದ್ದು, ಅವರ ಆಡಳಿತ ಯಾವ ರೀತಿಯಾಗಿ ಸಮಾಧಾನ ತಂದಿದೆ ನಿಮ್ಮ ಪ್ರಕಾರ? ಚೆನ್ನಾಗೈತೆ, ಕೆಲಸ ಮಾಡ್ತಾ ಇದ್ದಾರೆ, ಅನುಕೂಲ ಬಡವ್ರ ಮಕ್ಕಳಿಗೆ ಬಟ್ಟೆ ಅವು ಇವು ಕೊಡ್ತಾ ಇದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ. ವಿದ್ಯಾವಂತರಿಗೆ ಹುಡುಗರಿಗೆ ಬಟ್ಟೆ ಬುಕ್ಸು ಕೊಡಿಸ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಇಬ್ರಾಹಿಂ ಅಂತ. ಓಕೆ, ಇಬ್ರಾಹಿಂ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಅಂದ್ರೆ ರಕ್ಷಾರಾಮಯ್ಯ ಅವರಿಗೆ. ಯಾರು ಪ್ರಧಾನಿ ಆಗ್ಬೇಕು ಸರ್? ಪ್ರಧಾನಿ ಯಾರಾಗಲಿ ನಮ್ಗೆ ರಕ್ಷಾರಾಮಯ್ಯ ಇಷ್ಟ. ರಕ್ಷಾರಾಮಯ್ಯ ಅವರು ಇಷ್ಟ. ಓಕೆ, ಯಾಕೆ ರಕ್ಷಾರಾಮಯ್ಯ ಅವರು? ಕಾಂಗ್ರೆಸ್ ಪಾರ್ಟಿ ಅಂತ ಸರ್, ಒಳ್ಳೆ ಕೆಲಸ ಮಾಡ್ತಾರೆ, ಅನುಕೂಲ ಮಾಡ್ತಾರೆ. ಪಾರ್ಟಿ ಅಂತ ಅಂದ್ಬಿಟ್ಟು ಅನುಕೂಲ ಇಲ್ಲಿ ಏನು ರಕ್ಷಾರಾಮಯ್ಯ ಅವರು ಇಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರೆ MP ಆಗಿ ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಅಂತ? ಒಳ್ಳೆ ಕೆಲಸ ಮಾಡ್ಬೋದು ಸರ್, ಕೆಲಸ ಮಾಡ್ಬೋದು, ಕೆಲಸ ಮಾಡಬೇಕು. ನಿರೀಕ್ಷೆ ಇದೆಯಾ ಅವ್ರು ಕೆಲಸ ಮಾಡ್ತಾರೆ ಅಂತ? ಓಕೆ, ಈಗ ಏನು ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ. ದೇಶಕ್ಕೆ ಮತ್ತೆ ನೀವು ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಸರ್? ಇವಾಗೇನು ದೇಶಕ್ಕೆ ಆಗಿರ್ಲಿ, ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರಾಗಿರ್ಲಿ ಅಥವಾ ಖರ್ಗೆ ಅವರಾಗಿರ್ಲಿ, ಯಾರಾದ್ರೂ ಆದ್ರೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ನಮಗೆ ಖರ್ಗೆ ಅವರಾದ್ರೆ ಅನುಕೂಲ ಆಗ್ಬೋದು. ಖರ್ಗೆ ಅವರಾದ್ರೆ ಅನುಕೂಲ ಆಗ್ಬೋದು. ಯಾವ ರೀತಿಯಾಗಿ? ಕರ್ನಾಟಕದವ್ರು ನಮ್ಮವರು ಅನ್ನೋದು ಆಸೆ, ಒಂದು ಇಷ್ಟ ಇದೆ. ಕರ್ನಾಟಕಕ್ಕೆ ಒಂದು ಪ್ರಿಯಾರಿಟಿ ಇರುತ್ತೆ. ಈ ಬಾರಿ ಏನು ಇಲ್ಲಿ ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತ ಹೇಳ್ತಾ ಇದ್ರ, ಅವರು ಕೂಡ ಹೊಸಬ್ರು. ಹಿಂದೆ ಶಾಸಕರಾಗಿ ಏನು ಪ್ರದೀಪ್ ಈಶ್ವರ್ ಅವರು ಆಯ್ಕೆ ಆದ್ರು, ಅವರು ಕೂಡ ಹೊಸಬ್ರು. ಅವರ ಆಡಳಿತ ಯಾವ ರೀತಿ ಇದೆ? ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಕೆಲಸ ಮಾಡ್ತಾ ಇದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ. ಇರೋ ಬಡವರು ಅನುಕೂಲ ಮಾಡ್ತಾ ಇದ್ದಾರೆ.
ಅನುಕೂಲ ಮಾಡ್ತಿದ್ದಾರೆ. ನಿಮ್ಮೂರಿಗೆಲ್ಲ ವಿಸಿಟ್ ಮಾಡಿದ್ರ ಅವರು? ಮಾಡಿದ್ದಾರೆ. ಓಕೆ, ಅನುಕೂಲಗಳಾಗ್ತಿದೆ. ಓಕೆ, ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ನಮಗೆ 10 ವರ್ಷಗಳ ಕಾಲ ಶಾಸಕರಾಗಿದ್ರು. ಅವರ ಆಡಳಿತ ನಿಮ್ಗೆ ಯಾವ ರೀತಿ ಅನ್ಸುತ್ತೆ? ಒಳ್ಳೇದೇ ಇತ್ತು ಅವ್ರ ಆಡಳಿತ. ಇವಾಗ ಇಲ್ಲ, ಅವ್ರದ್ದು ಅಧಿಕಾರ ಇಲ್ಲ, ಏನು ಮಾಡೋದು. ಹಾಗಿದ್ದಲ್ಲಿ ಈ ಬಾರಿ ರಕ್ಷಾರಾಮಯ್ಯ ಅವ್ರು ಇಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅನಿಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ಅಂತ. ಆನಂದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಡಾಕ್ಟರ್ ಕೆ ಕೊಡ್ತೀವಿ. ಸುಧಾಕರ್ ಅವ್ರಿಗೆ. ಹೌದು. ಯಾಕೆ ಅನ್ನೋದಾದ್ರೆ ಸರ್? ನೋಡಿ, ಅವರು ಚಿಕ್ಕಬಳ್ಳಾಪುರದಲ್ಲಿ ಕಳೆದ 10 ವರ್ಷಗಳಲ್ಲಿ ಅವರು ಈ ಚಿಕ್ಕಬಳ್ಳಾಪುರ ತಾಲೂಕನ್ನು ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ. ಅದರಲ್ಲಿ ಒಂದನೇದು ಕನಕಪುರಕ್ಕಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತ ಪ್ರಬಲ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಇದು ಮಾಡ್ಕೊಂಡು ನಮ್ಮ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಅನುಕೂಲ ಆಗೋದಕ್ಕೆ ಮೆಡಿಕಲ್ ಕಾಲೇಜನ್ನು ತಂದುಕೊಟ್ಟಂಥ ಮಹಾನ್ ನಾಯಕ. ಎರಡನೇದು, ನಮ್ಮ ರೈತರ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಹೈಟೆಕ್ ಹೂವಿನ ಮಾರುಕಟ್ಟೆಯನ್ನು ರೆಡಿ ಮಾಡೋದಕ್ಕೆ ಅವರು ಬಹಳ ಸರ್ಕಾರದ ಮೇಲೆ ಒತ್ತಡ ಹಾಕಿ ತಂದುಕೊಟ್ಟಂಥವ್ರು. ಮೂರನೇದು, ನಂದಿ ರೂಪವನ್ನು ಮಾಡಿರ್ತಕ್ಕಂಥವ್ರು. ನಾಲ್ಕನೇದು, ವಿಶೇಷವಾಗಿ ಎಲ್ಲ ರೈತರುಗಳಿಗೆ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಗೆ ಉದಾಹರಣೆ ಪೆರೇಸಂದ್ರ ಕೆರೆಯಲ್ಲಿ ನೀರಿರೋದ್ರಿಂದ ನಮ್ಮ ಮಂಡಿಕಲ್ ಹೋಬಳಿಯಲ್ಲಿ ಎಲ್ಲ ಬೋರ್ವೆಲ್ಗಳು ಇವತ್ತಿಗೂ ಬತ್ತಿಲ್ಲ, ಇನ್ನೂ ನೀರು ಬರ್ತಾ ಇದ್ದಾವೆ. ಅದನ್ನೇ ಅಷ್ಟೇ ಅಲ್ಲದೆ ವಿಶೇಷವಾಗಿ ರಸ್ತೆಗಳನ್ನು ಮಾಡಿದ್ದಾರೆ. ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರನ್ನ ನಾವು ಬೆಂಬಲಿಸಿ ಮತ್ತೆ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲುವುದು ಗ್ಯಾರಂಟಿ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಮತ್ತೆ 3ನೇ ಬಾರಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಗೆಲ್ಲಿಸ್ಕೊಂಡು ನಾವು ಸುಧಾಕರ್ ಅವರನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ. ಓಕೆ, ಇವಾಗ ನೀವೇನು ಹೇಳಿದ್ರಿ, ಟೆಕ್ನಿಕಲಿ ಮಾತಾಡಿದ್ರಿ, ತುಂಬಾನೇ ಇಷ್ಟೊಂದು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ, ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಒಂದಷ್ಟು ಪಾಯಿಂಟ್ಗಳನ್ನ ಹೇಳಿದೆ. ಹಾಗಿದ್ದಲ್ಲಿ ಯಾಕೆ ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ನಿಂತಾಗ ಅವರನ್ನ ನೀವು ಗೆಲ್ಲಿಸ್ಕೊಂಡು ಬರಲಿಲ್ಲ? ಆವಾಗಲೂ ನಾವು ಪ್ರಯತ್ನ ಪಟ್ಟುವೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ವ್ಯತ್ಯಾಸ ಆಗಿ ಕಳೆದ ವಿಧಾನಸಭಾ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಅವ್ರೇನು ಜಾಸ್ತಿ ಏನು ಇದರಲ್ಲಿಲ್ಲ, ಎಲ್ಲ ಒಂದು 10,000 ಒಳಗಡೆ ಅಷ್ಟೇ. ಅದರ ವಿಶೇಷವಾಗಿ ಅವ್ರು ಸೋಲೋದಕ್ಕೆ ಕಾರಣ ಒಂದು ಪಾಯಿಂಟ್ ಇದೆ, ನೀವು ಕೇಳ್ದಂಗೆ JDS ಅವರ ಬೆಂಬಲ ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿರೋದ್ರಿಂದ ಅವ್ರು ಗೆದ್ದರೆ ವಿನಃ ಅವ್ರಿಗಾಗಿ ಯಾರು ಕಾಂಗ್ರೆಸ್ ಓಟಾಗಿ ಗೆಲ್ಲಿಸಲಿಲ್ಲ. ಅವ್ರಿಗೆ JDS ಅವ್ರ ಸಪೋರ್ಟಿಂದ ಕೊನೆಯ ಗಳಿಗೆಯಲ್ಲಿ ಅವ್ರು ಗೆದ್ದಿದ್ರು. ನಮ್ಮ ಡಾಕ್ಟರ್ಗೆ ಸ್ವಲ್ಪ ಸೋಲಾಯಿತು ಅಷ್ಟೇ. ಆ ಒಂದು ಮುಯಿ ಈಗ ಲೋಕಸಭಾ ಕ್ಷೇತ್ರದಲ್ಲಿ ಕೊಟ್ಟು ಅವ್ರನ್ನ ಗೆಲ್ಲಿಸ್ತೀವಿ. ನಿಮ್ಮ ಹೆಸರು? ಗಂಗಾಧರಪ್ಪ. ಗಂಗಾಧರಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್, ನಮ್ಮ ಬೆಂಬಲ ನಾವು ಫಸ್ಟು BJPಗೆ ದುರಿತಾ ಇದ್ವು. ಮತ್ತು ಮೋದಿ ರೈತರಿಗೆ ಏನೂ ಮಾಡಿಲ್ಲ, ಸುಮ್ಮನೆ ಡೊಬ್ಬ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಮೋದಿ ಬಿಟ್ಟರೆ ರೈತರಿಗೆ ಏನೂ ಮಾಡಿಲ್ಲ. ಯಾರಿಗೂ ಅಪ್ಸಿಗೆ ಅಂತ ಮಾಡಿಬಾರ್ದು. ಕಾಂಗ್ರೆಸ್ ಬಿಟ್ಟರೆ ಯಾವುದು ಒಳ್ಳೇದಿಲ್ಲ ನಮ್ಗೆ. ಒಳ್ಳೇದಿಲ್ಲ. ಹಾಗಿದ್ರೆ ಈ ಸರಿ ಇಲ್ಲಿ ರಕ್ಷಾರಾಮಯ್ಯ ಅವ್ರು ವೋಟ್ ಮಾಡ್ತಾ ಇದ್ದೀರಾ? ನಂಬಿಕೆ ಏನು ಸರ್ ಕಾಂಗ್ರೆಸ್ ಮೇಲೆ? ಕಾಂಗ್ರೆಸ್ ಮೇಲೆ ನಂಬಿಕೆ ಅಂದರೆ ರೈತರಿಗೆ ಇರೋ 10 ವರ್ಷ ಹಿಂದ್ಗಡೆ ಎಲ್ಲ ಮನ್ನಾ ಮಾಡಿದ್ರು ಪಾಪ ಕಾಂಗ್ರೆಸ್ ಅವರು. ಈ BJP ಮೋದಿ ಬಂದು ರೈತರಿಗೆ ಏನು ಅನುಕೂಲ ಇಲ್ಲ. ಯಾವ ರೀತಿ ಅನುಕೂಲ ಮಾಡ್ಬೇಕು ಸರ್? ಇವಾಗ ಯಾವುದೇ ಪಕ್ಷ ಬಂದರೆ ರೈತರಿಗೆ ಅನುಕೂಲ ಮಾಡಿದ್ರೇ ಪಕ್ಷಕ್ಕೆ ಒಳ್ಳೇದಾಗೋದು. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಆವಾಗ ಎಷ್ಟೋ ಕೋಟಿಗಳು ಮನ್ನಾ ಮಾಡಿದ್ರು. ಅಷ್ಟು ಬಿಟ್ಟರೆ ಈ BJP ಬಂದು ಏನೂ ಮಾಡಲಿಲ್ಲ, ರೈತರಿಗೆ ಅನುಕೂಲನೇ ಮಾಡಲಿಲ್ಲ. ಇವಾಗ ಇಲ್ಲೇನು BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ ಸರ್. ರಕ್ಷಾರಾಮಯ್ಯ ಗೆಲ್ತಾರೆ. ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ. ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅನ್ಸುತ್ತೆ ಸರ್ ಈ ಬಾರಿ? ಏನು ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗಿರ್ಬೋದು, ನಿಮ್ಮ ಮಂಡಿಕಲ್ ಹೋಬಳಿ ಆಗಿರ್ಬೋದು, ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು ಅನ್ಸುತ್ತೆ ಸರ್? ಕಾಂಗ್ರೆಸ್ ಬಂದರೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಎಲ್ಲ ನಂಬಿಕೆ ಐತೆ. ಅದರಿಂದ ರೈತರೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅಂತ. ಇವಾಗ ಈ ಬಾರಿ ಏನು ಕಾಂಗ್ರೆಸ್ ಬಂದ್ರೆ ಮೇನ್ ಆಗಿ ರೈತರಿಗೆ ಸಹಾಯ ಆಗುತ್ತೆ ಅಂತ. ಓಕೆ, ಇವಾಗ ಏನು ಶಾಸಕರಾಗಿ ಕಾಂಗ್ರೆಸ್ನಿಂದಾನೆ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರ ಆಡಳಿತ ನಿಮಗೆ ಏನು ಅನ್ಸುತ್ತೆ ಸರ್? ಸರ್, ಅವ್ರ ಪಾಪ ಏನೇ ಆಗಿದೆಯಂತೆ ಅವ್ರಿಗೆ. ಅವರು ಗೆದ್ದಿದ್ದಾರೆ ಪಾಪ. ಗೆದ್ದುಬಿಟ್ಟು ಇವಾಗ ಬಸ್ಸು ಪಾಸ್ ಫ್ರೀ ಆಯಿತು, 2,000 ಹೆಂಗಸ್ ಕೊಡ್ತಾ ಇದ್ದಾರೆ. ಆಮೇಲೆ ಕರೆಂಟು ಉಚಿತ ಆಗಿದೆ. ಅದರಿಂದ ಸ್ವಲ್ಪ ಇಕ್ಕಟ್ಟಾಗಿದ್ದಾರೆ. ಮುಂದಿನ ಕಾಲದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಮಚಂದ್ರಪ್ಪ. ರಾಮಚಂದ್ರಪ್ಪ ಅವರೇ, ಈ ಮಂಡಿಕಲ್ಲು. ಓಕೆ, ಫುಲ್ ಸ್ವಾಗ್ ಅಲ್ಲಿ ಇದ್ದೀರಾ ನೀವು. ಸರಿ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಏನು ಇಷ್ಟೊಂದು ನಂಬಿಕೆಯಲ್ಲಿ ನೀವು ದೃಢ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅನ್ನಕ್ಕೆ ಏನು ಕಾರಣ? 65 ವರ್ಷ ನನಗೆ. ಆವತ್ತಿಂದ ಕಾಂಗ್ರೆಸ್, ಇವತ್ತು ಅಷ್ಟೇ. ನಮಗೆ ಊಟ ಇಕ್ಕಿರೋದು ಅದೇ. ಊಟ ಹಾಕಿದ್ದಾರೆ ನಿಮಗೆ ಕಾಂಗ್ರೆಸ್ ಸರ್ಕಾರ? ಇದೇನು ಮಾಡ್ಲಿಲ್ಲ, ಬರೋದು ಹಿಂದಕ್ಕೆ ಹೋಗ್ಬಿಟ್ಟೈತೆ.
ಬರೋ ಅನುಷ್ಠಾನ ಎಲ್ಲ ಹಿಂದಕ್ಕೆ ಓ ಹೋಗ್ಬಿಟ್ಟು ಏನು ಮಾಡಲೇ ಇಲ್ಲ. ಏನ್ ಅನ್ಸುತ್ತೆ ಇವಾಗ 10 ವರ್ಷಗಳ ಕಾಲ ಬಿಜೆಪಿ ಇತ್ತಲ್ವಾ ನಮ್ಮ ಏನು ಮಾಡಲಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಇದೆ. ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಬಿಜೆಪಿ? ಏನು ಹಾಸ್ಪಿಟ್ಲ್ ಎಲ್ಲ ಉಸ್ತುವಾರಿ ಅಂತ ಹೇಳಿದ್ರು, ಹಾಸ್ಪಿಟ್ಲ್ ಕಟ್ಟಿಲ್ಲ, ಇದಿಲ್ಲ ಅದಿಲ್ಲ. ಏನು ಮಿನಿಸ್ಟರ್ ಮಾಡಿರೋದು ಅವ್ರಿಗೆ ಇದೇ ಇರ್ತಾರಲ್ಲ ಅವ್ರಿಗೆ ಮಾಡವ್ರು ಅಷ್ಟೇ. ಇನ್ಯಾರಿಗೂ ಪ್ಯಾದರಿಗೆ ಯಾರಿಗೂ ಮಾಡ್ಲಿಲ್ಲ. ಬಡವ್ರಿಗೆ ಏನ್ ಸಹಾಯ ಏನಾಗಲಿಲ್ಲ. ಬರೋ ಪೆನ್ಷನ್ ದೇಕಿಲ್ ವಾಪಸ್ ಹೋಗೈತೆ. ಈ ಸರಿ ಇಲ್ಲಿ MP ಎಲೆಕ್ಷನ್ಸ್ಗೆ ಸುಧಾಕರ್ ಅವರು ಇದಾರೆ, ರಕ್ಷಾ ರಾಮಯ್ಯ. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ಗೆ ಹಾಕೋದು ನಾವು, ಕಾಂಗ್ರೆಸ್ಗೆ ವೋಟ್ ಹಾಕೋದು. ಇವಾಗ ರಕ್ಷಾ ರಾಮಯ್ಯ ಅವ್ರು ಹೊಸಬ್ರು ಇದಾರೆ, ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಹೊಸಬ್ರಾಗ್ಲಿ ಕಾಂಗ್ರೆಸ್ ಇರ್ಬೇಕು ನಮ್ಗೆ. ಹೊಸಬ್ರನ್ನ ಆಗ್ಲಿ ಯಾರನ್ನ ಆಗಲಿ, ಯಾರಾದ್ರೂ ಬಂದ್ರು ಕಾಂಗ್ರೆಸ್ ಇರ್ಬೇಕು ಅಂತ. ಓಕೆ, ಇವಾಗ ರಕ್ಷಾ ರಾಮಯ್ಯ ಅವ್ರು ಬರ್ತಾ ಇದಾರೆ. ಹಂಗಿದ್ರೆ ಇವಾಗ ಇಲ್ಲಿ ನೀವು ಹೇಳ್ದಂಗೆ ಕಾಂಗ್ರೆಸ್ ಇಂದ ಅವರೇ ಗೆಲ್ಬೇಕು ಅಂತ ಹೇಳ್ತಾ ಇದ್ರ. ಕಾಂಗ್ರೆಸ್ ಇಂದ ಗೆಲೀತದೆ, ಕೇಳಲೇಬೇಡ, ಗೆಲೀತದೆ. ನಿಮ್ಗೆ ಏನು ಅಷ್ಟೊಂದು ಆತ್ಮವಿಶ್ವಾಸ ಏನು ಕಾಂಗ್ರೆಸ್ ಗೆಲ್ಲೋದು? ಕಾಂಗ್ರೆಸ್ ನಾವು ತುಂಬಾ ಖುಷಿಯಾಗಿದ್ದೀರಾ? ಖುಷಿಗಾನೆ ಪಲ್ಕಲ್ ತಪ್ಪೆ ತಗೊಂಡು ಬಂದ್ರೆ ಡ್ಯಾನ್ಸ್ ಮಾಡ್ಬಿಡ್ತೀನಿ. ಓಕೆ, ಹಾಗಿದ್ರೆ ಈ ಬಾರಿ ಇಲ್ಲಿ ರಕ್ಷಾ ರಾಮಯ್ಯ ಅವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ರೆ? ಗೆಲ್ತಾರೆ ಸ್ವಾಮಿ, ಖಂಡಿತವಾಗಿ ಗೆಲ್ತಾರೆ, ಖಂಡಿತವಾಗಿ ಗೆಲ್ತಾರೆ. ಹೋಗಿ ಗೆಲ್ತಾರೆ ಅಂತ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಮಂಡಿಕಲ್ಗೆ, ಕ್ಷೇತ್ರಕ್ಕೆಲ್ಲ? ನಮ್ಮೂರಿಗೆ ಆಗದಿದ್ರೆ ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕ್ಗೆ ಎಲ್ಲನ್ನ ಆಗಲಿ, ಒಳ್ಳೇದಾಗ್ಲಿ ಅಂತ ನಮ್ಮೂರಿಗೆ ಮಾಡ್ಬೇಕು ಅಂತ ನಾವು ಕೇಳಲಿಲ್ಲ. ಎಲ್ಲನ್ನಾಗ್ಲಿ ನಮ್ಮ ಡಿಸ್ಟಿಕ್ನಾಗ ಚೆನ್ನಾಗಿ ಮಾಡ್ಬೇಕು ಅಂತ ನಾವು ಒಳ್ಳೇದಾಗ್ಲಿ ಅಂತ ನಾವೇ. ನನ್ಗೆ ಇಕ್ಕಿದ್ರೆ ಅಲ್ಲ, ನಿಮ್ಗೆ ಇಕ್ಬೇಕು, ಅವ್ರಿಗೆ ಇಕ್ಬೇಕು, ಎಲ್ರಿಗೆ ಇಕ್ಬೇಕು. ನನ್ಗೊಬ್ಬನಿಗೆ ಇಕ್ಕಿದ್ರೆ ನಾನು ಕೈ ಹಿಂಗ ಅಂತೀನಿ. ಅದು ಬೇಕಾಗಿಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು GV ಶ್ರೀನಿವಾಸ್ ಅಂತ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿದ್ದೀನಿ. ಅದರಲ್ಲಿ ಈ ಸಲ 2 ಟೈಮೂ BJP ಬಂದಿತ್ತು. BJPಯಲ್ಲಿ ನಮ್ಗೆ ಏನು 4 ಕಾಣೆ ಉಪಯೋಗ ಆಗಿಲ್ಲ. ಸಾರ್ವಜನಿಕರ ಸವಲತ್ತಿಗಾಗಿರ್ತಕ್ಕಂಥ ಒಂದು ಸರ್ಕಾರ ಏನು ಕೆಲಸನೂ ಮಾಡಿಲ್ಲ. ಒಂದು ವೇಳೆ ರಸ್ತೆ ಹಾಕಿರ್ಬೋದು, ಡಾಂಬರ್ ಮಾಡಿಸಿರ್ಬೋದು, ಅದ್ರ ಬೇರೆ ಕತೆ. ಪ್ರತಿಯೊಬ್ಬ ಸದಸ್ಯನಿಗೂ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಸದಸ್ಯನಿಗೆ ಪೆನ್ಷನ್ ಬರುತ್ತೆ. ಆ ಪೆನ್ಷನಲ್ಲಿ ಹಿಡಿದುಬಿಟ್ಟು ಒಂದೊಂದು ತಿಂಗಳು ಹಿಡಿಯೋದು, ಒಂದೊಂದು ತಿಂಗಳು ಕೊಡೋದು, ಈ ಥರ ಮಾಡಿರ್ತಕ್ಕಂಥ ಸರ್ಕಾರ. ಅದರಲ್ಲಿ ಮೋದಿ ಅಂತಾರೆ. ಮೋದಿ ಮಾಡಿರ್ತಕ್ಕಂಥದ್ದು ಬೆಸ್ಕಾಂ ಕಚೇರಿಯನ್ನು, ಬೆಸ್ಕಾಮು ಇದರಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಅನುಮೋದನೆಯನ್ನು ಬಿಟ್ಟು ಖಾಸಗಿ ಮಾಡಿದ್ರು. ಎಂಪ್ಲಾಯೀಸ್ ಎಲ್ಲ ಇವತ್ತು ಬೆಲ್ಲ ತಿಂದಂಗಿದೆ ಅವ್ರಿಗೆ, ಸಗಣಿ ತಿಂದಂಗಿದೆ ಅವ್ರಿಗೆ. ಆ ಥರ ಪ್ರಾಬ್ಲಮ್ ಬಂದಿದೆ. ಅದೊಂದು. ನೆಕ್ಸ್ಟು ಈ ಸಿಲಿಂಡರ್ಗಳೆಲ್ಲನೂ ಕಂಪ್ಲೀಟಾಗಿ 450 ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತಂದರು. 1 ತಿಂಗಳು ಕೊಟ್ಟರು, 2 ತಿಂಗಳು ಕೊಟ್ಟರು, 2 ತಿಂಗಳ ಮೇಲೆ ಹೆಚ್ಚು ಕಮ್ಮಿ 150 ರೂಪಾಯಿ ಕಮ್ಮಿ ಮಾಡಿದ್ರು. ತಿರುಗಿ 100 ರೂಪಾಯಿ ಕಮ್ಮಿ ಮಾಡಿದ್ರು. ಪೂರ ಕಮ್ಮಿ ಮಾಡ್ದೇನೆ ಆಗೋದ್ರು. ಕಂಪ್ಲೀಟಾಗಿ ಸಿಲಿಂಡ್ರಿಗೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಆಗೋಯ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 470 ರೂಪಾಯಿ ಇತ್ತು. ಅದರಲ್ಲಿ ಪೆಟ್ರೋಲು 70 ರೂಪಾಯಿ ಇರೋ ಪೆಟ್ರೋಲು 102 ರೂಪಾಯಿ ಆಯಿತು. ಇದು BJP ಸರ್ಕಾರದಲ್ಲಿ, ಸರ್ಕಾರದ ಲೆವೆಲಲ್ಲಿ ಚುನಾವಣೆ ನಡೆಯೋ ಸಮಯದಲ್ಲಿ ಏನು ರೇಟ್ಗಳು ಕಮ್ಮಿ ಇರುತ್ತೆ, ಎಲ್ಲ ಡೌನ್ ಮಾಡ್ತಾರೆ. ತಿರುಗಿ ಆಮೇಲೆ ಎಲೆಕ್ಷನ್ ಆಗಿರ್ತಕ್ಕಂಥ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸುಮಾರು ಕೆಲಸ ಕೊಟ್ಟು ಕಂಪ್ಲೀಟಾಗಿ BJP ಸರ್ಕಾರದಲ್ಲಿ ಎಲ್ಲ ಬಡ ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ. ಇವತ್ತು ರೈತರು ಮಣ್ಣು ತಿಂತಾ ಇದ್ದಾರೆ. ನಾವು ಹಾಕೋದು ಕಾಂಗ್ರೆಸ್ಗೆ. ಓಕೆ, ನೆಕ್ಸ್ಟ್ ಈ ಬಾರಿ ಏನು ಇಲ್ಲಿ ಕಾಂಗ್ರೆಸ್ ಇಂದ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಸರ್. ರಕ್ಷಾ ರಾಮಯ್ಯ ಅವರು ವಂಶ ಪಾರಂಪರ್ಯನೂ ನಮ್ಮ ಇವರು ಇನ್ನೊಬ್ಬರು ಸಮುದಾಯ ಬೇರೆ, ಇನ್ನೊಂದು ಬೇರೆ, ಇವೆಲ್ಲ ಇಲ್ಲ ಅವರಲ್ಲಿ. ಪ್ರತಿಯೊಂದು ಸಮುದಾಯಕ್ಕೂ ಸಹಕಾರ ಕೊಟ್ಟಿರ್ತಕ್ಕಂಥ ವಂಶ ಅದು. ಯಾಕೆಂತಂದರೆ ನಮ್ಮೂರಿಂದನೂ ಅವ್ರ ಮನೆಗೆ ಒಂದು ಹೆಣ್ಮಗಳನ್ನ ತಗೊಂಡೋಗಿದ್ದಾರೆ. ಅದರಲ್ಲಿ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮಗೆ. ಅಂಥದ್ರಲ್ಲಿ ಪ್ರತಿಯೊಂದರಲ್ಲೂ ಅವ್ರ ಸಹಕಾರ ಸಾರ್ವಜನಿಕರಿಗೆ ಇದ್ದೇ ಇರುತ್ತೆ. ಇವತ್ತು ನಾವು ಮಂಡಿಕಲ್ಲಲ್ಲಿ ಒಂದು ಸಂಘ ಇದೆ, ಬಲ್ಜಿಗ್ ಸಂಘ ಅಂತ. ಆ ಸಂಘದಿಂದ ಒಂದು ಚೀಟಿ ಕೊಟ್ಟರೆ ಕಂಪ್ಲೀಟಾಗಿ ಅಲ್ಲಿ ಅಟೆಂಡ್ ಮಾಡಿ ಅವರು ಏನು ಅನುಕೂಲಗಳು ಬೇಕೋ ಅವೆಲ್ಲ ಮಾಡ್ತಕ್ಕಂಥ ವಿಚಾರ ಅವರಲ್ಲಿದೆ. ನಿಮ್ಮ ಹೆಸರು? ರಾಜಗೋಪಾಲ್. ರಾಜಗೋಪಾಲ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಯಾರಿಗೆ ಅಂದರೆ ಜನಪರ ನಾಯಕರು. ನಾವು ಜನಪರವಾಗಿ ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವ್ರಿಗೆ ಸಹಾಯ ಮಾಡಬೇಕು. ಮೊದಲನೇದಾಗಿ ಸುಧಾಕರ್ ಅವ್ರ ಹತ್ರ ಶ್ರೀಮಂತರಿಗೆ ಮಾತ್ರ ಸ್ನಾನ ಐತೆ ಹೊರತು ಬಡವ ಜನಕ್ಕೆ ಸ್ನಾನ ಇಲ್ಲ. ಉಂಗುರ ಇರಬೇಕು, ಕಾರುಗಳಿರ್ಬೇಕು, ಒಳ್ಳೆ ಶರ್ಟುಗಳಿರ್ಬೇಕು. ಅಂಥವ್ರಿಗೆ ಸುಧಾಕರ್ ಹತ್ರ ಮನೆ ಬಾಗಿಲಿಗೆ ಬಿಟ್ಕೊಳೋದು. ಬಡವ್ರನ್ನೆಲ್ಲನೂ ಆಚೆ ಇರ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಧೋರಣೆ ಯಾಕಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ಅವರು ಲೀಡ್ರುಗಳು, ಅವ್ರು ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ಒಂದು ಧೀರ ಮರ ಇರುತ್ತೆ. ಆದ್ದರಿಂದ ಅವ್ರಿಗೆ ನಾವು
ಅದಕ್ಕೆ ಬಡವ್ರ ಅವಶ್ಯಕತೆ ಇಲ್ಲ ಅವ್ರಿಗೆ. ಶ್ರೀಮಂತರು ಮಾತ್ರ ಬೇಕು. ಶ್ರೀಮಂತರಿದ್ದರೆ ಶ್ರೀಮಂತರು ಎಲ್ಲ ಒಂದು ಕಡೆ ಓಟ್ ಹಾಕ್ಸ್ತಾರೆ, ಬಡವ್ರು ಏನು ಹಾಕ್ಸ್ತಾರೆ? ಹಾಕ್ಸಲ್ಲ. ಆ ಒಂದು ಇದರಿಂದ ನಾವು ನಿಟ್ಟಿನಲ್ಲಿ ಸುಧಾಕರ್ಗೆ ಓಟ್ ಹಾಕಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾವು ಹೇಳ್ತಾ ಇದ್ದೀವಿ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಇಲ್ಲಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಸರ್. ಇವರು ಕೂಡ ಹೊಸಬರಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ? ಹೊಸಬ್ರನ್ನ ಈ ಯುವಕರು ಅವರು ನಿಂತು ಗೆಲ್ಲಲಿ. ನಮ್ಮ ಇದರಲ್ಲಿ ನಮ್ಮ ತಾಲೂಕಲ್ಲಿ ಸುಧಾಕರ್ನ ಯಾವಾಗ ಗೆಲ್ಲಿಸ್ಬೇಕು ಅನ್ನೋದೇನಿಲ್ಲ. ಮೊನ್ನೆನೇ ಸೋಲಿಸಿದ್ದೀವಿ, ಈಗೂ ಸೋಲ್ಬೇಕು ಅವರು. ಈಗ ಸೋತ್ರೆ ಬಡ ಜನವರು ಅಂತ ಅವ್ರಿಗೆ ಅರ್ಥ ಆಗೋದು, ಅರಿವು ಮೂಡೋದು ಅಂದರೆ ಅವಾಗೇನೆ ಅರ್ಥ ಆಗೋದು. ಓಕೆ, ಇವಾಗೇನು ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಇವಾಗ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅವರ ಆಡಳಿತ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್, ಅವ್ರು ಮನೆಗೂ ಹೋಗ್ತಾರೆ, ಬಡವರು ಯೋಗಕ್ಷೇಮ ಕೇಳ್ತಾರೆ. ಯಾರೋ ಪಾಪ ಪೇಪರ್ ಆಗಲಿ ಅವ್ರನ್ನ ಹಿಂಗೆ ಜೊತೆ ಹಿಡ್ಕೊಂಡು ಅವ್ರಿಗೆ ಸಹ ನಿಮ್ಮ ಕುಂದುಕೊರತೆಗಳು ಏನು ಅಂತ ಕೇಳ್ತಾರೆ. ಆದ್ದರಿಂದ ಅವ್ರು ಇನ್ನೂ ಮತ್ತೆ ಆಯ್ಕೆಯಾಗಿ ಬರಲಿ ಅಂತ ನಮ್ಮ ಉದ್ದೇಶ. ಓಕೆ, ಆ ಹಿಂದೆ 10 ವರ್ಷಗಳ ಕಾಲ ಡಾಕ್ಟರ್ ಕೆ ಸುಧಾಕರ್ ಅವರು ನಮಗೆ ಶಾಸಕರಾಗಿದ್ದರು ಸರ್. ಅವರ ಆಡಳಿತ ಯಾವ ರೀತಿ ಇತ್ತು ಅಂತ ಅನ್ನೋದ್ರ ಬಗ್ಗೆ? ಅವ್ರ ಆಡಳಿತ ಯಾವ ರೀತಿ ಇತ್ತು ಅಂದರೆ ಅವ್ರ ಆಡಳಿತ ಅದೇ ದುಡ್ಡು ಇರಬೇಕು, ಹೇಳಿದ್ನಲ್ಲ ಹಾಗೇನೆ ದುಡ್ಡು ಇರಬೇಕು. ಬಡ ಜನಂಗೆ ಹೋದರೆ ಆಯಿತು ನಡೀರಮ್ಮ ಮಾಡಿಕೊಡೋಣ ಅಷ್ಟೇ. ಅದು ಮಾಡ್ತಾನೂ ಇರಲಿಲ್ಲ, ಬಿಡ್ತಾನೂ ಇರಲಿಲ್ಲ ಅನ್ನೋ ಉದ್ದೇಶ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಅವರು ಸೋಲನ್ನು ಅನುಭವಿಸಬೇಕಾಯಿತು. ಅವರು ಮಾಡಿದ ತಪ್ಪುಗಳಿಂದ ಅವರು ಬುದ್ಧಿ ಕಲ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ? ಇನ್ನೂ ಕಲ್ತಿಲ್ಲ ಸರ್. ಈ ಸಲ ಸೋತ್ರೆ ಏನೋ ಕಲಿಬೋದು ಅಂತ ನಮ್ಮ ಉದ್ದೇಶ. ಓಕೆ, ಹಾಗಿದ್ದಲ್ಲಿ ಇವಾಗ ಏನು ಮತ್ತೆ ಕಾಂಗ್ರೆಸ್ ಬಂದರೆ ಕೇಂದ್ರದಲ್ಲಿ ಯಾವ ರೀತಿಯಾದ ಅನುಕೂಲಗಳಾಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಈಗ ದೇಶಕ್ಕೆ ಆಗೋದು ಮೊದಲು ನಮ್ಮ ಬಡ ಜನಾಂಗಕ್ಕೆ ಕಾಂಗ್ರೆಸ್ ಅನ್ನೋದು ಒಳ್ಳೇದು ಮಾಡ್ತೈತೆ ಅಂತ ನಮ್ಮ ಉದ್ದೇಶ. ಪ್ರತಿಯೊಂದರಲ್ಲಿ ನಾನು ಕಾಂಗ್ರೆಸ್ ಇದ್ದರೆ ಬಡ ಜನಾಂಗಕ್ಕೆ ಮೊದಲನೇದಾಗಿ ಅನ್ವಯಿಸೋದು. ಅದನ್ನು ಅವತ್ತಿಂದನೂ ಇವತ್ತುವರೆಗೂ ಇದು ನಮ್ಮ ತಾಲೂಕು ಕಾಂಗ್ರೆಸ್ ಬೆಲ್ಟು, BJP ಬೆಲ್ಟ್ ಅಲ್ಲ, ಕಾಂಗ್ರೆಸ್ ಬೆಲ್ಟು ಮೊದಲನೇದಾಗಿ. ಹಾಗಾಗಿ ಕಾಂಗ್ರೆಸ್ಸೇ ಆಯ್ಕೆ ಆಗುತ್ತೆ ಅಂತ ನಮ್ಮ ಉದ್ದೇಶ.